ಎಲ್ಲ ಆತ್ಮೀಯರಿಗೆ ಸ್ವಾಗತ. 5ನೇ ತರಗತಿ ಇಂಗ್ಲಿಷ್ ಮೌಲ್ಯಾಂಕನ ಮಾರ್ಚ್ 2024ರ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೀವು ನೋಡಬಹುದಾಗಿರುತ್ತೆ. 5ನೇ ತರಗತಿ ಇಂಗ್ಲಿಷ್ನ ಈ ಪ್ರಶ್ನೆ ಪತ್ರಿಕೆಯೊಂದಿಗೆ ಎಲ್ಲ ಕೀ ಆನ್ಸರ್ಸನ್ನು ಇಲ್ಲಿ ನೀಡಲಾಗಿದೆ. ಈ ಒಂದು PDF ಅನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈ PDF ನಿಮಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲೇ ಸಿಗುತ್ತೆ. ಈ ವಿಡಿಯೋದ ಹೆಸರಿನ ಕೆಳಗೆ ಆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೋರ್ ಅಂತಕ್ಕಂಥ ಸಣ್ಣ ವರ್ಡ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಲಿಂಕನ್ನು ನೀಡಿರ್ತೇನೆ. ಆ ಲಿಂಕನ್ನು ಕ್ಲಿಕ್ ಮಾಡಿಕೊಳ್ಳುವುದರ ಮೂಲಕ ನೀವು ಈ ಒಂದು PDF ಕೀ ಆನ್ಸರ್ಸ್ನ PDF ನೀವು ನಿಮ್ಮ ಫೋನ್ಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಇಲ್ಲಿ ಮೊದಲನೆಯ ಒಂದು ಮೇನ್ ಬಂದಾಗ ಮಲ್ಟಿಪಲ್ ಚಾಯ್ಸ್ 10 ಅಂಕಗಳಿಗೆ ಇದೆ. ವೇರ್ ಆರ್ ಯು ಗೋಯಿಂಗ್ ಟುಮಾರೋ? ಇಲ್ಲಿ ಪಂಕ್ಚುಯೇಷನ್ ಮಾರ್ಕ್, ಆಪ್ಷನ್ ಸಿ ಕ್ವಶನ್ ಮಾರ್ಕ್. ಎ ಕ್ಯಾಟ್ ಡ್ಯಾಶ್, ಇದು ಯಾವ ರೀತಿ ಸೌಂಡ್ ಮಾಡುತ್ತೆ ಅಂದರೆ ಆಪ್ಷನ್ ಎ ಮಿಯಾವ್ಸ್. ಮೈ ಅಂಕಲ್ ಆ್ಯಂಡ್ ಡ್ಯಾಶ್ ಕೇಮ್ ಟು ಅವರ್ ಹೌಸ್, ಇಲ್ಲಿ ಆಪೋಸಿಟ್ ವರ್ಡನ್ನು ತಗೊಂಡಾಗ ಸಿ ಆಂಟ್. ಕೊಟ್ಟಿರ್ತಕ್ಕಂಥ ಈ ಅಕ್ಷರಗಳನ್ನು ಸರಿಯಾಗಿ ಬರೆಯಿರಿ ಎಂದಾಗ ಆಪ್ಷನ್ ಎ ಗಾರ್ಡನ್. ಅದಾದ ನಂತರ ಕ್ಲಾಕ್ಗೆ ಪ್ಲೂರಲ್ ಕ್ಲಾಕ್ಸ್. ನರೇಂದ್ರ, ಇದು ಅಂಡರ್ಲೈನ್ ಮಾಡಿದೆ, ಇದಕ್ಕೆ ಪಾರ್ಟ್ಸ್ ಆಫ್ ಸ್ಪೀಚ್ ಬಿ ನೌನ್. ಕ್ಯಾಟ್ ಈಸ್ ಸಿಟ್ಟಿಂಗ್ ಡ್ಯಾಶ್ ದ ಟೇಬಲ್, ಆಪ್ಷನ್ ಡಿ ಅಂಡರ್ ದ ಟೇಬಲ್. ನಂತರ ರೋಹಿತ್, ಎಸ್ ವಾಟ್ ಶಿ ಸೆಡ್ ಈಸ್ ಟ್ರೂ. ಟ್ರೂಗೆ ಆಪೋಸಿಟ್ ವರ್ಡ್ ಅಂತ ಬಂದಾಗ ಬಿ ಫಾಲ್ಸ್. ನೆಕ್ಸ್ಟ್ ದ ಕಿಂಗ್ ಡ್ಯಾಶ್ ಸಿ ಆನ್ ಓಲ್ಡ್ ವುಮೆನ್ ಪ್ಲಾಂಟಿಂಗ್ ಮ್ಯಾಂಗೋ ಸ್ಯಾಪ್ಲಿಂಗ್ಸ್, ಇಲ್ಲಿ ಪಾಸ್ಟ್ ಫಾರಮ್ ಅಂದಾಗ ಆಪ್ಷನ್ ಎ ಸಾ. ನೆಕ್ಸ್ಟ್ ದಿಸ್ ಈಸ್ ಎ ಡ್ಯಾಶ್ ಮೌಂಟೈನ್, ಆಪ್ಷನ್ ಬಿ ಹ್ಯೂಜ್ ಮೌಂಟೈನ್. ನಂತರ ಸೆಕೆಂಡ್ ಮೇನ್ಗೆ ಬಂದಾಗ 4 ಕ್ವಶನ್ಸ್ ಇರುತ್ತೆ, 4 ಮಾರ್ಕ್ಸ್ಗೆ. ಒಂದು ಫಸ್ಟ್ ರಿಡಲ್ ಇದೆ, ಗಿವ್ ಮಿ ಫುಡ್ ಐ ವಿಲ್ ಲೈವ್. ಗಿವ್ ಮಿ ವಾಟರ್ ಐ ವಿಲ್ ಡೈ, ಇದಕ್ಕೆ ಫೈರ್. ರೈಟ್ ಸೂಟೇಬಲ್ ರೈಮಿಂಗ್ ವರ್ಡ್ ಫಾರ್ ದ ಗಿವನ್ ವರ್ಡ್. ಕ್ಯಾಟ್ಗೆ ರ್ಯಾಟ್ ಕೊಟ್ಟಿದೆ, ಬಿಗ್ಗೆ ಟಿಗ್ ಅಥವಾ ವಿಗ್. ಹಾಗೆ ಇನ್ನು 13ನೇ ಪ್ರಶ್ನೆಗೆ ಬಂದಾಗ ಪೀಟರ್ ವೆಂಟ್ ಟು ದ ಸ್ಟೋರ್, ಪೀಟರ್ ಟುಕ್ ಎ ಬಾಕ್ಸ್, ಇದಕ್ಕೆ ಪ್ರೊನೌನನ್ನು ಯೂಸ್ ಮಾಡಿ ಬರೀರಿ ಅಂತ ಕೊಟ್ಟಿದ್ದಾರೆ. ಪೀಟರ್ ವೆಂಟ್ ಟು ದ ಸ್ಟೋರ್, ಹಿ ಟುಕ್ ಎ ಬಾಕ್ಸ್. ನೆಕ್ಸ್ಟ್ ರೀಡ್ ದ ಗಿವನ್ ರೈಮ್, ಆ ರೈಮನ್ನು ಕೊಟ್ಟಿದೆ. ಐಡೆಂಟಿಫೈ ದ ವರ್ಡ್ ರಿಪೀಟೆಡ್ ಮೋಸ್ಟ್ ಅಂದಾಗ ಕಿಟಿ. ನೆಕ್ಸ್ಟ್ ರೈಟ್ 4 ವರ್ಡ್ಸ್ ರಿಲೇಟೆಡ್ ಟು ದ ವರ್ಡ್ ಗಿವನ್ ಅಂದರೆ ಫಾರೆಸ್ಟ್ ಅಂತ ಕೊಟ್ಟಿದೆ. ಸೊ ಟ್ರೀಸ್, ಅನಿಮಲ್ಸ್, ಲಯನ್, ಟೈಗರ್, ಎಲಿಫೆಂಟ್ ಯಾವುದಾದ್ರೂ ಬರೀಬಹುದು. ನೆಕ್ಸ್ಟ್ ಮೇಕ್ 4 ವರ್ಡ್ಸ್ ಫ್ರಮ್ ದ ಗಿವನ್ ವರ್ಡ್ ಅಂತ ಕೊಟ್ಟಿದೆ. ಅಲ್ಲಿ ಅಂಡರ್ಸ್ಟ್ಯಾಂಡ್ ಕೊಟ್ಟಿದೆ, ಸ್ಟ್ಯಾಂಡ್, ಅಂಡರ್, ಡಿಯರ್, ಅಂಡ್, ಈ ರೀತಿ ಇನ್ನೂ ಹೆಚ್ಚು ಪದಗಳನ್ನು ಬರೀಬಹುದು. ನಂತರ ಫ್ರೇಮ್ ಸೆಂಟೆನ್ಸಸ್ ಆಫ್ ಯುವರ್ ಓನ್ ಯೂಸಿಂಗ್ ಗಿವನ್ ವರ್ಡ್ಸ್ ಇದೆ. ಟೇಬಲ್ ಇದೆ, ಐ ಆಮ್ ಸ್ಟ್ಯಾಂಡಿಂಗ್ ಆನ್ ಟೇಬಲ್, ದ ಟೇಬಲ್ ಈಸ್ ಬಿಗ್. ಬೈಸಿಕಲ್ ಇದೆ, ಐ ರೈಡ್ ಬೈಸಿಕಲ್, ಮೈ ಬೈಸಿಕಲ್ ಈಸ್ ಬಿಗ್. ಇನ್ನು ನೆಕ್ಸ್ಟ್ಗೆ ಬಂದಾಗ ಸಾಲ್ವ್ ದ ಕ್ರಾಸ್ ವರ್ಡ್ ಪಜಲ್ ಕೊಟ್ಟಿದೆ. ವಿ ಸ್ಟಡಿ ಇನ್ ಎ ಡ್ಯಾಶ್ ಅಂತ ಇದೆ, ಅದಕ್ಕೆ ಸ್ಕೂಲ್. ಚಿಲ್ಡ್ರನ್ ಲೈಕ್ ಟು ಫ್ಲೈ ದಿಸ್ ಕೈಟ್, ವಿ ಯೂಸ್ ಇಟ್ ಟು ರೈಟ್ ಬುಕ್, ದ ನಂಬರ್ ದಟ್ ಕಮ್ಸ್ ಆಫ್ಟರ್ 9 ಈಸ್ 10. ಇದಾದ ನಂತರ ಡ್ರಾ ಎ ಟಾಯ್ ಪಿಕ್ಚರ್ ಆ್ಯಂಡ್ ಕಲರ್ ಇಟ್ ಅಂತ ಕೊಟ್ಟಿದೆ. ಇಲ್ಲಿ ನಾನು ಟಾಯ್ಗೆ ಸೆಂಟೆನ್ಸಸ್ಸನ್ನು ಇಲ್ಲಿ ಕೆಳಗೆ ಬರೀಬೇಕು. ಟೆಡ್ಡಿಗೆ ಬರೆದಿದ್ದೇನೆ, ದಿಸ್ ಈಸ್ ಎ ಟೆಡ್ಡಿ ಟಾಯ್, ಐ ಹ್ಯಾವ್ ಎ ಬಿಗ್ ಟೆಡ್ಡಿ ಟಾಯ್, ಐ ಲೈಕ್ ಟೆಡ್ಡಿ, ಟೆಡ್ಡಿ ಈಸ್ ಮೈ ಫೇವ್ರೇಟ್ ಟಾಯ್. ಈ ರೀತಿ ಟೆಡ್ಡಿ ಒಂದು ಚಿತ್ರವನ್ನು ಬರೀಬಹುದು ಅಥವಾ ಬೇರೆ ಯಾವುದೇ ಚಿತ್ರ ಬರೆದು ಅದಕ್ಕೆ ಒಂದು ಸೆಂಟೆನ್ಸನ್ನು ಬರೀಬೋದು. ಆ್ಯಂಡ್ ನೆಕ್ಸ್ಟ್ ಬಂದಾಗ ರೀಡ್ ದ ಪೊಯಮ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಪೊಯಮ್, ವಿ ಆರ್ ದ ಸಿಗ್ನಲ್ಸ್ ವಿ ಫೈಂಡ್ ಆನ್ ರೋಡ್ಸ್, ರೆಡ್ ಸೇಸ್ ಸ್ಟಾಪ್, ಗ್ರೀನ್ ಸೇಸ್ ಗೋ, ಯೆಲ್ಲೋ ಸೇಸ್ ವೆಯ್ಟ್, ಈವನ್ ಇಫ್ ಯು ಆರ್ ಲೇಟ್ ಅಂತ ಇದೆ. ವೇರ್ ಡೂ ವಿ ಫೈಂಡ್ ದ ಸಿಗ್ನಲ್ಸ್ ಅಂದರೆ ಟ್ರಾಫಿಕ್ ಆನ್ ದ ರೋಡ್ಸ್ ಅಂತ ಬರೀಬೇಕು. ಹೌ ಮೆನಿ ಕಲರ್ಸ್ ಆರ್ ಮೆನ್ಷನ್ ಇನ್ ದ ಪೊಯಮ್ ಅಂದಾಗ 3 ಕಲರ್ಸ್, ಇದು ರೆಡ್, ಗ್ರೀನ್, ಯೆಲ್ಲೋ. ದೆನ್ ವಾಟ್ ಅಕಾರ್ಡಿಂಗ್ ಟು ಯು ವಾಟ್ ವಿಲ್ ಹ್ಯಾಪನ್ ಇಫ್ ದೇರ್ ಆರ್ ನೋ ಸಿಗ್ನಲ್ಸ್ ಅಂದಾಗ ಆಕ್ಸಿಡೆಂಟ್ಸ್ ವಿಲ್ ಹ್ಯಾಪನ್. ಆ್ಯಂಡ್ ನೆಕ್ಸ್ಟ್ ಬಂದಾಗ ಇಲ್ಲಿ ರೈಟ್ ಎ ಮೀನಿಂಗ್ಫುಲ್ ಸ್ಟೋರಿ ವಿತ್ ದ ಹೆಲ್ಪ್ ಆಫ್ ಪಿಕ್ಚರ್ಸ್ ಆರ್ ಗಿವನ್ ಕ್ಲೂಸ್ ಅಂತ ಇದೆ. ಆ ಒಂದು ಕೊಟ್ಟಿರ್ತಕ್ಕಂಥ ಚಿತ್ರಗಳಿಗೆ ಮತ್ತು ಕ್ಲೂಗಳನ್ನು ಬಳಸಿ ಇಲ್ಲಿ ಒಂದು ಸ್ಟೋರಿ. ಒನ್ಸ್ ಆ್ಯನ್ ಆ್ಯಂಟ್ ಡ್ರೌನಿಂಗ್ ಇನ್ ಎ ರಿವರ್, ಎ ಪಿಜನ್ ಸಾ ದಿಸ್, ಆ್ಯಂಡ್ ಥ್ರೂ ಲೀವ್ ಟು ಸೇವ್ ದ ant. An hunter came to hunt the animals and saw the pigeon ant and that pigeon and saw the hunter and bite his leg. He missed the aim. The pigeon flew away and thanked the ant. ಇಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ಸ್ ಮಿಸ್ಟೇಕ್ಸ್ ಆಗಿದೆ, ವರ್ಡ್ಸ್ ಮಿಸ್ಟೇಕ್ ಆಗಿದೆ. ನೀವು PDF-ನಲ್ಲಿ ಡೌನ್ಲೋಡ್ ಮಾಡಿಕೊಂಡಾಗ ಎಲ್ಲವೂ ಸಹ ಸರಿಯಾಗಿರುತ್ತೆ. ಇನ್ನು ಲಾಸ್ಟ್ ಇಲ್ಲಿ ಬಂದಾಗ ಮತ್ತೊಂದು ಕ್ವಶನ್ ಇದೆ. ಕೊಟ್ಟಿರ್ತಕ್ಕಂಥ ಪ್ಯಾಸೇಜನ್ನು ಓದಿ ಅದಕ್ಕೆ ಉತ್ತರ ಬರೀಬೇಕು. ವಾಟ್ ವಾಸ್ ದ ನೇಮ್ ಆಫ್ ದ ಕಿಟನ್ ಅಂದಾಗ ಸ್ಮೋಕಿ. ಹೂ ಹ್ಯಾಡ್ ಎ ನ್ಯೂ ಕಿಟನ್ ಧೃತಿ.
ಹೌ ವಾಸ್ ದ ಕಿಟನ್ ಅಂದಾಗ ದ ಕಿಟನ್ ವಾಸ್ ವೈಟ್ ಆ್ಯಂಡ್ ಫ್ಲಫಿ. ಗಿವ್ ಸೂಟೇಬಲ್ ಟೈಟಲ್ ಟು ದ ಪ್ಯಾಸೇಜ್ ಮೈ ಲಿಟಲ್ ಕಿಟನ್ ಆ್ಯಂಡ್ ರೈಟ್ 4 or 5 sentences like about your school. My school is very big, my school is beautiful, my school has a library, my school have 5 rooms, my school have big playground. ಈ ಎಲ್ಲ ಉತ್ತರಗಳನ್ನು ಇಲ್ಲಿ ನೀಡಿರ್ತೇನೆ. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಬಹುದಾಗಿರುತ್ತೆ. ಆ ಡೌನ್ಲೋಡ್ PDF-ನ ಈ ಒಂದು ವಿಡಿಯೋದ ವಿಡಿಯೋನ ಟೈಟಲ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿರುತ್ತೆ. ಎಲ್ಲರಿಗೂ ಧನ್ಯವಾದಗಳು.